ಹಿಡ್ಕೊ ಗಾಡಿನ ಹಿಂದೆ ತೊಟ್ಟೈತ ಫುಲ್ಲು ಆಫ್ ರೋಡು. ಫುಲ್ ನೋಡಿ ಎಷ್ಟು ಹೈಟಲ್ಲಿದೆ ಅಂತ. ನಮ್ಮ ಹುಡುಗನ್ನ ಅಲ್ಲೇ ಇಳಿಸ್ಬಿಟ್ಟೆ. ಪೂರ್ತಿ ಹೈಟಲ್ಲಿದೆ ಗಾಡಿ ಎಲ್ಲ ಬೆಟ್ಟ 90 ಡಿಗ್ರಿ ಹಚ್ಬೇಕು. ಓಹೋ ಎಲ್ಲೇ ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನಾವಿವತ್ತು ಹೋಗ್ತಾ ಇರುವಂಥದ್ದು ನಮ್ಮ ಕನಕಪುರದ ಆರೋಬೆಲೆ ಹತ್ರ ಇರ್ತಕ್ಕಂಥ ಸಿದ್ದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಸಿದ್ದೇಶ್ವರ ಸಿದ್ದಪ್ಪಾಜಿ ಬೆಟ್ಟ ಅಂತೇಳಿ ಕರೀತಾರೆ. ಆದರೆ ಫುಲ್ಲು ಆಫ್ ರೋಡ್ ಇರ್ತಕ್ಕಂಥ ರೋಡು. ಬನ್ನಿ ನಮ್ಮ ಜರ್ನಿ ಹೇಗಿದೆ ಅಂತೇಳಿ ನೋಡೋರಂತೆ. ಇಲ್ಲೆಲ್ಲ ಬರೋಂಗಿಲ್ಲ ಪೊಲೀಸ್ನವರೆಲ್ಲ ಅವರೇ. ಇದೇ ಇರ್ಬೇಕು ಲ್ಯಾಂಡ್. ನೋಡುವ ನೋಡಿ ಆಯ್ತು. ಹಿಂಗೋಗ್ಬೇಕು. ಏಯ್ ನಿಮ್ಮ ಅಕ್ಕ ಫ್ರೆಂಡ್ ಇದೆ ಕಂಬ. ಎಷ್ಟು ವರ್ಷ ನಿನ್ ಸರ್ವಿಸ್? ಅದು ನನ್ನ ಗಾಡಿ ಅಷ್ಟು ಪಿಕಪ್ ಇರೋದು ಅಂತ ಅದನ್ನ ತಿಳ್ಕೋಬೇಕು. ಎಲೆ ನಡೆಯೋಲು ನಿನ್ನ ಮಕ್ಕಳು ನನ್ಗಿಂತ ಗೊತ್ತಿಲ್ಲ ನಿಂಗೆ. ನೋಡು ಅಲ್ಲಿ ರೋಡು ಎಲ್ಗೋಯ್ತ ಪಾಠಗಳು ನೋಡು. ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ ಬೇಕು. ಗೈಸ್ ನೋಡಿ ಫುಲ್ ಆಫ್ ರೋಡ್ ಮಾಡ್ಕೊಂಡು ಹೋಗ್ಬೇಕು ಈ ಬೆಟ್ಟಕ್ಕೆ. ಹೇಗಿದೆ? ಓಹೋ ಈ ರೋಡ ಅಯ್ಯೋ ನೋಡಿ ಫುಲ್ಲು ಆಫ್ ರೋಡಲ್ಲಿ ಹಾಕಿ ಹೋಗಿ. ಓಹೋ ಕಾಪಿ ಮಾತ್ರ ಅಯ್ಯೋ ಇದೇನು ಹಿಂಗದೆ. ಹಿಡ್ಕೊ ಗಾಡಿನ ಹಿಂದೆ ತೊಟ್ಟೈತ. ನೋಡಿ ಗೈಸ್ ಎಂತ ಅಪ್ಪಲಿದೆ ಗಾಡಿ. 90 ಡಿಗ್ರಿ ನಡ್ಕಬಾ ನೀನು. ಫುಲ್ಲು ಆಫ್ ರೋಡು. ಫುಲ್ ನೋಡಿ ಎಷ್ಟು ಹೈಟಲ್ಲಿದೆ ಅಂತ. ನಮ್ಮ ಹುಡುಗನ್ನ ಅಲ್ಲೇ ಇಳಿಸ್ಬಿಟ್ಟೆ. ಪೂರ್ತಿ ಹೈಟಲ್ಲಿದೆ ಗಾಡಿ ಎಲ್ಲ ಬೆಟ್ಟ 90 ಡಿಗ್ರಿ ಹಚ್ಬೇಕು. ಓಹೋ ಎಲ್ಲೇ ಯಪ್ಪ ನೋಡಿ ಇಷ್ಟೊಂದು. ಎಸ್ ರೈಟ್ ಬತ್ತು ಮೊದಲನೇ ಗೆರಲ್ ಬತ್ತು ಗಾಡಿ ಇಲ್ಲಿವರೆಗೂ. ಓಹೋ ನೋಡಿ ಇದೇ ಈ ದೇವಸ್ಥಾನ. ಇದು ಸಿದ್ದೇಶ್ವರ ಬೆಟ್ಟ ಅಂತೆ. ನೋಡಿ ನಮ್ಮ ಹುಡುಗ ನೋಡಿ ಅಲ್ಲಿ ನೆಲ ಆಡ್ಕೊ ಬರ್ತಾನೆ. ಬರ್ಲಿ ಲೇ ಎಣ್ಣೆ ಗೆರೆ ಹಾಕ್ಬಿಟ್ಟೆ ಕಣ ಇರೋ. ಓಹೋ ಮುಂದಕ್ಕೆ ದೈ ಹೊಡಿತೀನಿ ಪಕ್ಕ. ಲೇ ಇವನ್ ಬೇರೆ ತಡಬಾರ. ನೋಡಿ ಫುಲ್ಲು ಆಫ್ ರೋಡ್ ಹಿಂಗೆ ಬತ್ತಾ. ಗಾಡಿ ಇಲ್ಲಿ ಹಾಕಿದ್ದೀವಿ. ಗಾಡಿ ಇಲ್ಲಿ ಹಾಕ್ಬಿಟ್ಟು ಈಗ ಬಂದ್ವಿ. ತುಂಬಾನೇ ಸೂಪರ್ ಆಗಿದೆ. ಫುಲ್ ಆಫ್ ರೋಡು. ಈ ಬೈಕಲ್ಲಿ ನಾವು ಆಫ್ ರೋಡ್ ಮಾಡ್ತಿರೋದು ನೋಡಿದ್ರೆ ಆಹಾ 90 ಡಿಗ್ರಿಲಿ ಐತೆ ಬೆಟ್ಟ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನೋಡಿ ಟಾಪ್ ಹೆಂಗಿದೆ. ಸೂಪರ್. ಯಾವ್ದು ಗುರು ಬೆಟ್ಟ? ನಾನು ಫೋನಲ್ಲಿ ಬೇರೆ ವಿಡಿಯೋ ಮಾಡಿದೆ, ನೀವು ಮಾಡ್ತೀವಿ ಅಂದ್ಬಿಟ್ಟು. ಫೈನಲಿ ಫುಲ್ ಆಫ್ ರೋಡ್ ಮಾಡಿಕೊಂಡು ಗಾಡಿ ಎತ್ತಕ್ಕಾಗದೇ ಇದ್ರು ಹತ್ತಿಸ್ಕೊಂಡು ಮೇಲೆ ಬಂದ್ವಿ. ನೋಡಿ ಇದೇ ಸಿದ್ದೇಶ್ವರ ಸಿದ್ದಪ್ಪಾಜಿ ಸ್ವಾಮಿ ದೇವಸ್ಥಾನ. ದೇವಸ್ಥಾನ ಮಾತ್ರ ತುಂಬಾ ಸೊಗಸಾಗಿದೆ.
ಫುಲ್ಲು ಆಫ್ ರೋಡ್ ಮಾಡಿ ನನ್ನ ಗಾಡಿ ಕೊನೆಗೂ ಇಲ್ಲಿ ಗಂಟ ಬತ್ತು. ಇನ್ನೂ ಮೇಲ್ ಕತ್ತಕ್ಕಾಗಲಿಲ್ಲ. ಇನ್ನು ಮೇಲ್ಗಡೆಗೆ ಹೋಗ್ಬೋದು. ಫುಲ್ ಟಾಪು ಬೆಟ್ಟ ಹತ್ತಬೇಕು. ಹತ್ತಣ. ಇದೇ ದೇವಸ್ಥಾನ. ಟಾಪ್ ನೋಡಿ ಹೆಂಗಿದೆ. ಏನ್ ಗುರು ತಪ್ಪಲದು ಎಲ್ಲ ಇಲ್ಲ ಹಾಕಿದಾರೆ. ಹೇಗಿದೆ ಟಾಪ್ ವ್ಯೂ? ವಾವ್, ಯಾವ್ದು ಮಗ ಅದ್ ಕೆರೆ ಕಾಣಿಸ್ತಿಲ್ವಾ? ನೋಡಿದ್ವಲ್ಲ ಹತ್ರದಿಂದ ಬೆಟ್ಟ ಇರ್ಬೇಕನ್ಸುತ್ತೆ. ಇಲ್ಲಿಂದನೂ ನಡ್ಕೊ ಹೋಗೋರು ಹೋಗ್ಬೋದು. ಬೆಟ್ಟ ಆಗಿದ್ರೆ ಇಲ್ಲಿ ರೋಡ್ ಸರಿ ಇಲ್ಲ. ಹಿಂದೆಗಡೆಯಿಂದ ಒಂದು ರೋಡ್ ಇದೆಯಂತೆ, ಅಲ್ಲಿಂದ ಬೆಟ್ಟದ ಮೇಲ್ಕ್ ಹೋಗೋಣ. ಈಗ ನಮ್ಮ ಗಾಡಿಯನ್ನು ಕೆಳಗಿಳಿಸೋಣ, ಆ ಬೆಟ್ಟದ ಮೇಲಕ್ಕೆ ಹೋಗೋಣ. ಹಿಂದೆಗಡೆ ಒಂದು ರೋಡ್ ಇದೆ ಅಂತ ಇವನಿಗೆ ಹೇಳ್ತಾವನೆ. ನಿಜಾನ ಸುಳ್ಳು ಗೊತ್ತಿಲ್ಲ. ಇಲ್ಲ ಅಂದರೆ ಅಟ್ಟಾಡ್ಸ್ಕೊಡಿಬೇಕು. ಈ ಬೆಟ್ಟದ ಮಾತ್ರ ಅಟ್ಟಾಡ್ಸ್ಕೊಳ್ತೀವಿ. ಹೆಂಗ್ ತಿರುಗಿಸ್ತೀರಾ? ಅಯ್ಯೋ ನುಗ್ಗಿ. ನೋಡಿ ಫುಲ್ ಆಫ್ ರೋಡ್ ಹೆಂಗಿದೆ. ಡೌನು. ಹಲೋ, ನಾನು ಓಡಿಸ್ತಿದ್ದೆ, ಮೇಲ್ಕಂಟ ಇಲ್ಲಿ ಗಂಟ ಬಂದೆ. ಫುಲ್ ಆಫ್ ರೋಡ್ ನೋಡಿ. ರೋಡ್ ಹೆಂಗಿದೆ. ಬಾರೋ, ನಿನ್ನೂ ಕುಣ್ಸ್ಕೊಂಡು ಇಳಿಸ್ತೀನಿ. ಬಾರಲೇ ಬಾ. ಆಯ್ತು, ಅಳ್ಬೇಡ, ಬಾ, ಕುಣ್ಸ್ಕೊಂಡು ಇಳಿಸ್ತೀನಿ. ಅದು ಬೇರೆ ಆಮೇಲೆ ಯಾಕೆ ಕರ್ಕೊಂಬಂದ್ಬಿಟ್ಟು ನಡ್ಸ್ಬಿಟ್ಟ ಅಂದ್ಬಿಡ್ತೀಯ. ಏಯ್ ಅತ್ತ ಮಗ, ನೀನ್ ಯಾಕೆ ಇಲ್ಲಿ ಉಳ್ಬಾರ್ದು? ಒಂದೇ ಸಲ ಡೌನ್ಗೆ ಹೋಗ್ತೀಯ. ನೋಡು ಪೈಪ್ ನೋಡು, ಇಲ್ಲಿಂದ ಅಲ್ಲಿ ಗಂಟ ಹಾಕವ್ರೆ. ಮ್ಯಾಲಕ್ಕಿಂತ ಕೆಳಕ್ ನೀರ್ ಬಂದ. ಇಲ್ಲಿ ಅಡುಗೆ ಮಾಡೋದು ಇರ್ಬೇಕು. ಅದೇನೇ ಕಾಣಲ್ಲಿ ಅಡುಗೆ ಮಾಡಿದ್ರೆ ಅಲ್ವೇನೋ ದಾಸವಾಳ ಹಾಕೋದು. ಅದೇನು ಓದೋ ಸ್ವಚ್ಛ ಸಂಕೀರ್ಣ. ಹಲೋ, ನಾನೇನು ಇಂಗ್ಲೀಷಲ್ಲಿ ಹೇಳಿಲ್ಲ. ಹೌದಾ, ಚೆನ್ನಾಗಿ ಇಳಿಸ್ತಿದ್ದಾನೆ. ಏನು ಇದು? ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಮಾಡಲೇಬೇಕು. ಎಲ್ಲ ನಾನು ಈಗ ಬಂದಿದ್ದಾರಿನೇ ಕಣ. ಇದು ಈಗ ಅಲ್ಲಿ ದಾಸವಾಳ ಇರ್ಲ್ವೇ, ಅಲ್ಲಿಂದ ಒಂದು ರೋಡ್ ಬರ್ಲ್ವೇ, ಅದೇ ಇದು. ಈ ನನ್ನ ಮಗನ್ ಕಟ್ಕೊಂಡು ನೀನ್ ಕನ್ಸ್ಕೊಂಡೇನೋ ನೋಡಿ. ಅವನ್ಗೆ ಬೆಟ್ಟದ ಮೇಲೆ ನೋಡಿ ಇಲ್ಲೊಂದು ರೋಡ್ ಐತೆ ಹಿಂದೆಗಡೆ ಅಂತ ಕರ್ಕೊಂಬಂದ. ಅದ್ ನೋಡಿದ್ರೆ ಈ ರೋಡ್ ಈಗ ನಾವು ಬಂದ ರೋಡ್ಗೆ ಹೋಗ್ತೈತೆ. ಹಿಂಗೆ ನಮ್ಮ ರೋಡ್ ಅದೇ ಬೆಟ್ಟದ ಮೇಲೆ ಕೆಲೋದತ್ತು ಅಂದ್ರೆ ಹೊಗೆ ಹಾಕ್ಸ್ತೀಯ. ಅಲ್ಲಿ ಅದೇ ರೋಡು ನನ್ನ ಮೇಲ್ಗಡೆ ತೋರ್ಸುದು. ಈ ಮೇಲ್ಗಡೆಗೆ ತಿರ್ಗಾಡ್ತಕ್ಕಾಗಲ್ತು ಗಾಡಿನ. ಆರಾಮಾಗಿ ಮೇಲ್ಕ್ ಹೋಗಿದ್ದು ಇಳಿವೆ. ಈ ಕಡೆ ಒಂದು ರೋಡ್ ಅದೇ ಅಂತ ಕರ್ಕೊಂಡ್ ನಮ್ಮನ್ನ ಹಾಳು ಮಾಡಾಕ್ಬಿಟ್ಟ.
ಬೆಟ್ಟ ಐತಲ್ಲ ಬೆಟ್ಟ ನೋಡಿ ನಮ್ಮ ಹುಡುಗನಿಂದ ಈಗ ಮೇಲಿಂದ ಕೆಳಗಿಳಿದ್ವಿ. ಹಿಂದ್ಗಡೆ ಒಂದು ರೋಡ್ ಐತೆ ಅಂತೇಳಿ, ಹಿಂದ್ಗಡೆ ರೋಡೇ ಇಲ್ಲ. ಈಗ ನಾನು ಅಲ್ಲಿ ಮೇಲ್ಗಡೆ ಏನು ತೋರಿಸ್ದೆ ಅದೇ ರೋಡಲ್ಲೇ ಹತ್ಬೇಕಾಗಿದ್ದದ್ದು. ಈಗ ಮತ್ತೆ ಗಾಡಿ ಅಂತೂ ಹತ್ತಲ್ತು, ಮತ್ತೆ ಹೋಗಿ ಮತ್ತೆ ಮೇಲಕ್ಕೆ ಹತ್ತಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬಂದು ಹತ್ತೋಣ. ದೇವಸ್ಥಾನ ನೋಡಬೇಕಿತ್ತು, ನೋಡಿದ್ವಿ. ಮುಂದೆಗಡೆ ಇನ್ನೊಂದು ದೇವಸ್ಥಾನ ಬೆಟ್ಟ ನೋಡಿದ್ವಿ, ಸಿದ್ದೇಶ್ವರ ಬೆಟ್ಟ ಅಂತ. ಇದು ಸಿದ್ದೇಶ್ವರ ಬೆಟ್ಟನೇ. ನೋಡೋಣ, ಆ ಒಂದು ಬೆಟ್ಟಕ್ಕೂ ಹೋಗಿದ್ದು ಬರೋಣ, ಅದು ಹೆಂಗಿದೆ ಅಂತ ನೋಡೋಣ. ಇವನ ಮಾತನ್ನು ನಂಬಿಕೊಂಡು ನಾನು ಬಂದೆ. ಇವ ನೋಡಿದರೆ ಆಹಾ ದೇವರು. ಕೊನೆಗೂ ಅಲ್ಲಿ ನಮಗೆ ಜಾಗ ಸಿಗಲಿಲ್ಲ ನಡ್ಕೋಗೋದಕ್ಕೆ. ಈಗ ನಾವೇನು ದೇವಸ್ಥಾನ ನೋಡ್ಕೊಂಡ್ವಿ ಅದೇ ಜಾಗಕ್ಕೆ ಇದು ಹೋಗುತ್ತೆ ರೋಡು. ಬೆಟ್ಟದ ಮೇಲೆ ಹೋಗೋಕ್ಕೆ ಜಾಗ ಇಲ್ಲ. ಇಲ್ಲಿ ನೋಡು ಮಗ, ರೋಡ್ ಇಲ್ಲ ಅನ್ಸುತ್ತೆ. ಹಾಗೆ ಆ ಬೆಟ್ಟದ ಪಕ್ಕ ಇನ್ನೊಂದು ರೋಡ್ ಇತ್ತು. ಆ ರೋಡು ಮೇಲಕ್ಕೆ ಹೋಗುತ್ತೆ ಅಂತೇಳಿ ಮತ್ತೆ ನಮ್ಮನ್ನ ಮೇಲಕ್ಕೆ ಹತ್ತಿಸ್ತಾ. ಅಲ್ಲಿ ಹೋದ್ರೆ ಅಲ್ಲೂ ಕೂಡ ಯಾವುದೇ ರೀತಿ ರೋಡ್ ಇರಲಿಲ್ಲ. ನಾವು ತುಂಬಾ ಕಷ್ಟಪಟ್ಟು ಕೆಳಗೆ ಇಳಿದದ್ದಾಯಿತು. ನೀನು ನಿಂತ್ಕೋತೀಯಲ್ಲಪ್ಪ. ಮುಳ್ಳೈತ್ ನೋಡಿ. ಚುತ್ತು ಮುಳ್ಳು ಕೈಗೆ. ಹೇಗೆ ಮಡಿಕೋಬೋದ್ರಿ? ಇದನ್ನು ಹಿಂಗೆ ಮುಟ್ಟದೆ ನೋಡಿ ಫುಲ್ ಹಿಡ್ಕೊಳ್ಳಿ. ಈಗ ಅಲ್ಲಿ ಮೇಲ್ಕತ್ತಿದ್ವಲ್ಲ, ಅಲ್ಲೂ ಜಾಗ ಇಲ್ಲ. ಏನಾದರೂ ಎಲ್ಲೋ ಅಲ್ಲಿಂದ ಕರ್ಕೋಗ್ತೀನಿ ಅಂತಾವನೆ. ಎಲ್ಲಿಂದ ಕರ್ಕೊಳ್ತಾನೋ ಅವನಿಗೆ ಗೊತ್ತು. ನಾವು ಫುಲ್ ಇಲ್ಲೆಲ್ಲ ಎಲ್ಲ ಹತ್ತು ಬಂದ್ವಿ, ಎಲ್ಲೂ ಜಾಗ ಇಲ್ಲ. ಟ್ರೆಕ್ಕಿಂಗ್ ಮಾಡೋ ಥರ ರೆಡಿ ಆಗ್ಬಿಟ್ಟು ಬರ್ಬೇಕು. ಟ್ರೆಕ್ಕಿಂಗ್ ಮಾಡ್ಕೊಂಡು ಎಲ್ಲಿ ನಿಲ್ಸಿದ್ರು ಗಾಡಿ? ಇಲ್ಲೇ ತಾನೆ. ಹಿಂಗ್ ನಡೀರಿ. ನನಗೆಲ್ಲ ಲ್ಯಾಂಡ್ ಮಾರ್ಕೆಲ್ಲ ನೆನ್ಪಿಟ್ಕೊಂಡ್ಬಿಟ್ಟಿರ್ತೀನಿ. ನಡಿಯೋ ಸುಮ್ಮನೆ ಬೈಸ್ಕೊಬೇಡ. ಈಗ ಅದಕ್ಕೆ ಲ್ಯಾಂಡ್ ಮಾರ್ಕ್ ಎಲ್ಲ ನೆನ್ಪಿಟ್ಕೊಂಡಿರೋದಕ್ಕೆ ಹಿಂಗೆ ಸುತ್ತಾ ಇರೋದು. ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ. ನೆಕ್ಸ್ಟ್ ಟೈಮ್ ಬಂದಾಗ ತೋರಿಸ್ತೀಯಾ? ನೆಕ್ಸ್ಟ್ ಟೈಮ್ ಬಂದಾಗ ಎಲ್ಲರಿಗೂ ತೋರಿಸ್ತೀನಿ. ಏನ ಇವತ್ತು ಬಿಡಿದ್ದೀನಿ ಹಾಗೆ ಹೊರಡೆ. ನಿಮ್ಮ ಬಟ್ಟೆ ಅಂತ ಇದ್ದೆ ನಾವು ಫ್ಲಾಸ್ಟ್. ಅಯ್ಯ ನೀನು ಒದ್ರಲೇ. ಕೆಳಗಡೆ ನಾವು ಎಷ್ಟೇ ಹುಡುಕಿದ್ರು ಅಲ್ಲಿಗೆ ಹೋಗೋದಕ್ಕೆ ದಾರಿ ಸಿಗಲೇ ಇಲ್ಲ. ಕೊನೆಗೆ ನಾವು ಮುಂದೆ ಹೋಗಿ ಅಲ್ಯಾರನ್ನೂ ಕೇಳಿದಾಗ ದಾರಿ ಯಾವುದು ಅಂತೇಳಿ ಹೇಳಿದ್ರು. ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಮುಂದಿನ ಭಾಗನ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಓ ಇಲ್ಲ, ನೀನೆಲ್ಲ ಮಾತಾಡ್ತೀಯಲ್ಲಪ್ಪ. ಸರಿ, ಬೆಟ್ಟದ ಮೇಲ್ಗಡೆ ಹೋಗಿ ನೋಡಿದ್ಯಾ? ಅಲ್ಲಿಂದ ಬಳಸ ಫುಲ್ ಹೋಗುತ್ತಲ್ಲ ಅದು ಬಂದ್ರೆ ಅದು ಮುಂದೆ ಹೋಗ್ಬಿಟ್ಟು ಬರ್ಬೇಕಾ? ಹೌದಾ, ಸಿಮೆಂಟ್ ರೋಡ್ ಇದೆಯಲ್ಲ ಅದ್ರಲ್ಲಿ.